ವೆಲ್ಕಮ್ ಬ್ಯಾಕ್ ಟು ಡೇ 43. ನಾನು ಡೈಲಿ ಮಾರ್ನಿಂಗ್ ರೋಟೀನ್ ಕ್ಲೆನ್ಸರ್ ಆ್ಯಂಡ್ ಸನ್ಸ್ಕ್ರೀನ್ ಯೂಸ್ ಮಾಡಿ ಕಾಲೇಜ್ಗೆ ರೆಡಿ ಆದೆ. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ. ಯಾವಾಗ ನೋಡಿದ್ರು ಬಸ್ಸಲ್ಲಿ ಜಾಗನೇ ಇರಲ್ಲ, ಆದರೆ ಈ ನನ್ನ ಮಗ ಮಾತ್ರ ಪೀಸಾಗಿ ಕುತ್ಕೊಂಡಿರ್ತಾನೆ. ಕಾಲೇಜಲ್ಲಿ ಕೊಟ್ಟಿರೋ ಆ್ಯಕ್ಟಿವಿಟಿ ಅಂತೂ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಎಲ್ಲ ಕಾಲೇಜ್ ಮುಗಿಸ್ಕೊಂಡು ಸ್ವಲ್ಪ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಓಟ್ಸ್ ಖಾಲಿ ಆಗಿತ್ತು. ಓಟ್ಸ್ ತೊಗೊಂಡು ಮನೆಗೆ ಬಂದೆ. 1 ಕಪ್ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ಮಿಗೆ ಪಯಣ. 2 ಡೇಸಿಂದ ಜಿಮ್ ಮುಖಾನೇ ನೋಡಿರಲಿಲ್ಲ. ಅದ್ರಲ್ಲಿ ಬೇರೆ ಇವತ್ತು ಲೆಗ್ ಆ್ಯಂಡ್ ಶೋಲ್ಡರ್ ವರ್ಕೌಟು. 2 ಡೇಸ್ ಜಿಮ್ ಬಂದಿಲ್ಲ ಅನ್ನೋ ಜೋಶಲ್ಲಿ ಯಾವತ್ತೂ ಟ್ರೈನ್ ಮಾಡದೇ ಇರೋ ಮಸಲ್ಸ್ನ ಇವತ್ತು ಟ್ರೈನ್ ಮಾಡಿದ್ವಿ. ಇವತ್ತೇನು ಗೊತ್ತಾಗಲ್ಲ, ಬಟ್ ನಾಳೆ ಮಾರ್ನಿಂಗ್ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಹೇಳೋದು ಗುರು, ಯಾವ ಮಸಲ್ನು ನೆಗ್ಲೆಕ್ಟ್ ಮಾಡಬಾರ್ದು, ಪ್ರತಿಯೊಂದು ಮಸಲ್ನು ಟ್ರೈನ್ ಮಾಡಬೇಕಂತ. ಲೆಗ್ಗೆ 5 ವೇರಿಯೇಷನು ಆ್ಯಂಡ್ ಶೋಲ್ಡರ್ಗೆ 4 ವೇರಿಯೇಷನ್ ಮಾಡಿಕೊಂಡು ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿದೆ. ವರ್ಕೌಟ್ ಎಲ್ಲ ಆದಮೇಲೆ ನಮಗೇನು ಕೆಲಸ, ಗಂಟು ಮೂಟೆ ಕಟ್ಕೊಂಡು ಮನೆಗೆ ಪಯಣ. ನೀವು ರೈಸ್ ಇಂಟೇಕ್ ಮಾಡಲ್ವಾ ಅಂತ ಕೇಳ್ತಿದ್ರು. ಇಲ್ಲ ಬ್ರೋ, ನಾನು ರೈಸ್ ಇಂಟೇಕ್ ಮಾಡ್ತೇನೆ, ಬಟ್ ಮೊದಲಿನಕ್ಕಿಂತ ಕ್ವಾಂಟಿಟಿ ಕಡಿಮೆ ಆಗಿದೆ ಇವಾಗ. ಅದೆಷ್ಟಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಬಾಯ್ ಬಾಯ್, ನಾಳೆ ಸಿಗೋ.